ಸೊ ಇವತ್ತಿನ ಎಪಿಸೋಡ್ ನಾವು ಭಗವದ್ಗೀತೆನ ಓದೋದಕ್ಕೂ ಮುಂಚೆ, ಭಗವದ್ಗೀತೆನ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಕೆಲವೊಂದಷ್ಟು ಶ್ಲೋಕಗಳನ್ನ ಕಲ್ತ್ಕೋಬೇಕು ಕೂಡ. ಈ ಶ್ಲೋಕಗಳನ್ನ ಧ್ಯಾನ ಶ್ಲೋಕ ಅಂತ ಕರೀತಾರೆ. ಮೊದಲನೇ ಶ್ಲೋಕ, ಓಂ ಅಜ್ಞಾನತಿ ಮಿರಾನಸ್ತಸ್ಯ ಜ್ಞಾನ ಅಜ್ಞಾನ ಶಲಾಕಯ ಚಕ್ಷುರ್ ಉನ್ಮಿಲತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದ್ದಾತಿ ಸ್ವಪ್ರದಾನಿಕ್ತಕಂ. ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಅಜ್ಞಾನದ ಕತ್ತಲೆಯಿಂದ ನಾನು ಹುಟ್ಟಿದ್ದೀನಿ, ನನ್ನ ಗುರುವಾದ ನೀವು ಜ್ಞಾನದ ಬೆಳಕಿನಿಂದ ನನ್ನ ಕಣ್ಣುಗಳನ್ನು ತೆರೆಸಿದ್ದೀರಾ, ನನ್ನ ಗುರುಗಳಾದ ನಿಮಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು ಅಂತ. ಹಾಗೆ ಶ್ರೀರೂಪ ಗೋಸ್ವಾಮಿ ಅವರಿಗೆ ಮನೋಭಿಷ್ಟವನ್ನು ಪೂರೈಸುವ ಧ್ಯೇಯವನ್ನು ಯಾವಾಗ ನನಗೆ ನಿನ್ನ ಆಶ್ರಯವನ್ನು ನೀಡುವಿರಿ ಎಂದು ಈ ಪ್ರಾರ್ಥನೆಯ ಅರ್ಥ.